ಮಲೆನಾಡಿನಲ್ಲಿ ಕಂಡುಬರುವ ಹಿತ್ತಲ ಗಿಡಗಳಲ್ಲಿ ಇದು ಒಂದು. ಅದು ಸೋರ್ಲೆ ಸೊಪ್ಪು ಅಥವಾ ಕನ್ನೆಕುಡಿ ಅಂತ ಕೆಲವು ಕಡೆ ಕರೀತಾರೆ. ಈ ಸೋರ್ಲೆ ಸೊಪ್ಪಿನಲ್ಲಿ ಅತ್ಯಧಿಕ ನಾರಿನಾಂಶ ಇರುತ್ತೆ. ಇದರ ಎಲೆಗಳನ್ನು ತೊಟ್ಟನ್ನು ತೆರೆದು ಎಳೆದಾದರೆ ಹಾಗೆ ಯೂಸ್ ಮಾಡ್ಬೋದು. ನಾವು ತೊಟ್ಟನ್ನು ತೆರ್ಕೊಂಡು ಅದನ್ನು ತೆರೆದ್ರೆ ಒಂದು ರೀತಿಯ ನಾರು ಬರುತ್ತೆ. ಅದನ್ನು ತೆಕ್ಕೊಂಡು ನಾವು ಅಡುಗೆಗೆ ಯೂಸ್ ಮಾಡಬೇಕು. ಇದರಿಂದ ನಾವು ರುಚಿಯಾದ ಚಟ್ನಿ ಮತ್ತು ಕಟ್ನೆ ಹಾಗೆ ತಂಬುಳಿ ಸುಮಾರು ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಇವತ್ತು ಕಟ್ನೆಯನ್ನು ಯಾವ ರೀತಿ ಮಾಡ್ತಾರೆ ಮಳೆಗಾಲದಲ್ಲಿ, ತುಂಬ ರುಚಿಯಾಗಿರುತ್ತೆ ಇದು. ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು 10 ಕಾಳುಮೆಣಸುಗಳನ್ನು ಹಾಕಿ ನಾನು ಹುರ್ಕೊಳ್ತೀನಿ. ಕಾಳುಮೆಣಸನ್ನೇ ಇಲ್ಲಿ ಯೂಸ್ ಮಾಡಬೇಕು. ಅದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಒಳ್ಳೆ ಘಮವನ್ನು ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು 10 ಕಾಳುಮೆಣಸನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ನಮ್ಮೂರ ಕಡೆ ಬಾಳಂತಿಯರಿಗೂ ಇದರದ್ದು ಗೊಜ್ಜನ್ನು ಮಾಡಿ ಕೊಡ್ತಾರೆ. ಅದು ತುಂಬ ರುಚಿಯಾಗಿರುತ್ತೆ. ಅದರಲ್ಲಿ ನಾವು ಕಾಳುಮೆಣಸನ್ನು ಇನ್ನೂ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಒಂದು 10 ಕಾಳುಮೆಣಸು ಸಾಕಾಗುತ್ತೆ. ಅದಿಷ್ಟನ್ನು ಹಾಕಿ ಫ್ರೈ ಆದ ನಂತರ ನಾವಿಲ್ಲಿ ಕನ್ನೆಕುಡಿ ಅಥವಾ ಸೋರ್ಲೆ ಸೊಪ್ಪನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ಸೋರ್ಲೆ ಸೊಪ್ಪು ಇಲ್ಲಿ ನಮಗೆ ಜಾಸ್ತಿ ಇರೋ ಥರ ಕಾಣಿಸುತ್ತೆ, ಆದರೆ ಅದು ಫ್ರೈ ಆದ ತಕ್ಷಣ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಈ ಟೈಮಲ್ಲಿ ಉಪ್ಪನ್ನು ಸೇರ್ಸೋಕ್ಕೆ ಹೋಗಬಾರ್ದು. ಆಮೇಲೆ ರುಬ್ಬಿ ಆದಮೇಲೆ ನಾವು ಉಪ್ಪನ್ನು ಸೇರಿಸೋದಕ್ಕೆ ಸರಿ ಆಗುತ್ತೆ. ನೋಡಿ ಎಷ್ಟು ಕಡಿಮೆ ಆಯಿತು ಅಂತ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಂಗಿನ ತುರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಇದನ್ನು ಮಿಕ್ಸ್ ಮಾಡಿ ನಾವು ರುಬ್ಕೋಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಈಗ ಫ್ರೈ ಮಾಡಿರುವಂಥ ಸೊಪ್ಪು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ನಾನು ಹುರಿದಿರುವಂಥ ಪಾತ್ರೆಗೆ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಒಂದು 4 ಬೆಳ್ಳುಳ್ಳಿ ಹಾಗೆ ಸಾಸಿವೆಯನ್ನು ಹಾಕಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋದನ್ನು ಸೊಪ್ಪಿನ ಮಿಶ್ರಣವನ್ನು ಅದಕ್ಕೆ ಹಾಕಿ ಒಂದು ಕುದಿ ಬಂದ ನಂತರ ಅದಕ್ಕೆ ಲಾಸ್ಟ್ ಆಫ್ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನು ಹಾಕಿದರೆ ನಮ್ಮ ಕುಡಿಗೊಜ್ಜು ಅಥವಾ ಕನ್ನೆಕುಡಿ ಕಟ್ನೆ ರೆಡಿ ಆಗುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸುಮಾರಾಗಿ ಮಲೆನಾಡಲ್ಲಿ ಇದನ್ನು ಮಳೆಗಾಲದಲ್ಲಿ ಮಾಡ್ತಾರೆ. ಮಳೆಗಾಲದಲ್ಲಿ ತುಂಬ ಸಿಗುತ್ತೆ ಈ ಸೊಪ್ಪು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವೀಗ ಉಪ್ಪನ್ನು ಹಾಕಿ ಕುದಿಸ್ತಾ ಇದ್ದೀವಿ. ಅದು ಕುದಿ ಬಂದ ನಂತರ ಅದಕ್ಕೆ 1 ಕಪ್ ಮೊಸರನ್ನು ಕೊನೆಯದಾಗಿ ಗ್ಯಾಸನ್ನು ಆಫ್ ಮಾಡಿ ಹಾಕಿ ನಾನಿವತ್ತು ಬಿಸಿ ಬಿಸಿ ರಾಜ್ಮುಡಿ ರೈಸೊಂದಿಗೆ ಅದನ್ನು ಊಟ ಮಾಡಿದ್ವಿ. ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿ